ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಶ್ರೇಷ್ಠ ಲಾಯರ್ ಹತ್ರ ಮಾತಾಡ್ತಿರ್ತಾಳೆ. ನೋಡಿ, ನನಗಂತೂ ಆ ಮನೆ ಬೇಕು, ಸೂರ್ಯವಂಶಿ ಮನೆ ಸೇರಬೇಕು. ಯಾಕಂದರೆ ನನ್ನ ಮಗು ಭವಿಷ್ಯಕ್ಕೋಸ್ಕರ. ತಾಂಡವ್ ಏನು ಅನ್ಕೊಂಡಿದ್ದಾನೆ, ಆ ಮನೆ ಇರೋದು ಮಾತ್ರ ತಾಂಡವ್ ಹೆಸರಲ್ಲಿ, ಆದರೆ ಜಾಗ ಎಲ್ಲ ಭಾಗ್ಯನ ಹೆಸರಲ್ಲಿದೆ. ಭಾಗ್ಯಂದು ಒಪ್ಪಿಗೆ ಇಲ್ಲದೆ ಅವನು ಮಾರೋಕ್ಕಾಗಲ್ಲ. ಅದು ಅಲ್ಲದೆ ಅವರೆಲ್ಲರೂ ಬೀದಿ ಪಾಲಾಗಲಿ ಅಂತಲೇ ಅವ್ನು ಮಾಡ್ತಿರೋದು. ನನಗೆ ಎಲ್ಲ ಚೆನ್ನಾಗಿ ಗೊತ್ತುಂಟು. ಭಾಗ್ಯನ ಜೀವನ ಹಾಳಾಗಬೇಕು ಅಂತಲೇ ತಾಂಡವು ತನ್ವಿನ ದಾಳವಾಗಿ ಬಳಸ್ಕೊತಿರೋದು ನನಗೆ ಎಲ್ಲ ಗೊತ್ತುಂಟು ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ತನ್ವಿ ಕೇಳಿಸ್ಕೊಂಡು, ಪಪ್ಪ ಜೈಲಿಗೆ ಹೋಗಿ ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಇನ್ನೂ ಬದಲಾಗಿಲ್ವಾ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಸಿಟ್ಟಾಗಿ ಅಲ್ಲಿ ಬರ್ತಾಳೆ. ಆಂಟಿ ಏನು ಮಾತಾಡ್ತಿದ್ದೀರಾ, ನಾನು ಯಾರ ಜೀವನನೂ ಹಾಳು ಮಾಡ್ತಿಲ್ಲ ಅಂತ ತನ್ವಿ ಬಂದು ಶ್ರೇಷ್ಠಂಗೆ ಹೇಳ್ತಾಳೆ. ಶ್ರೇಷ್ಠಂಗೆ ಸಿಟ್ಟು ಬರುತ್ತೆ. ತನ್ವಿ, ನೀನೇನು ಇಲ್ಲಿ ಮಾಡ್ತಿದ್ಯಾ ನೋಡು, ನಾನು ಆ ವಿಚಾರ ಹೇಳ್ತಿಲ್ಲ, ನಾನು ಯಾರ ಜೀವನ ಹಾಳು ಮಾಡ್ತಿಲ್ಲ ಅಂತ ಹೇಳ್ತಿರ್ತಾವಾಗ, ಸಾಕು ಆಂಟಿ, ನಮ್ಮ ಅಪ್ಪ ಅಮ್ಮನ ಜೀವನ ಹಾಳು ಮಾಡಿದ್ದೆ ನೀವೇನಾದ್ರು ನಮ್ಮ ಅಪ್ಪನ ಲೈಫಲ್ಲಿ ಬರಲ್ಲ ಅಂದಿದ್ರೆ ನಮ್ಮಪ್ಪ ಚೆನ್ನಾಗೇ ಇರ್ತಿದ್ವು. ಈಗ ನೋಡಿ ನಮ್ಮ ಜೀವನ ಎಲ್ಲ ಹಾಳಾಗೋಕ್ಕೆ ಕಾರಣನೇ ನಿಮ್ಮಿಂದಾನೆ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಶ್ರೇಷ್ಠಂಗೆ ತುಂಬ ಸಿಟ್ಟು ಬಂದು ಇನ್ನೇನು ಹೊಡಿಬೇಕು ಅನ್ನೋಷ್ಟೊತ್ತಿಗೆ ಭಾಗ್ಯ ಬರ್ತಾಳೆ. ಸಾಕು ನಿಲ್ಲಿಸು ಶ್ರೇಷ್ಠ, ನಾನು ನನ್ನ ಮಗಳು ಮಾತಾಡದೇ ಇರ್ಬೋದು, ಆದರೆ ನನಗೆ ನನ್ನ ಮಗಳ ಮೇಲೆ ಇನ್ನೂ ಅದೇ ಪ್ರೀತಿ ಉಂಟು. ಯಾಕೆ ನನ್ನ ಮಗಳಿಗೆ ಹೊಡಿಯೋಕ್ಕೆ ಹೋಗ್ತಿದ್ಯಾ ಅಂದಾಗ, ನೋಡು ಭಾಗ್ಯ, ನಾನು ಬದಲಾಗಿದ್ದೀನಿ ಅಂದ್ರೂ ನಂಬ್ತಾನೆ ಇಲ್ಲ, ನಿಮ್ಮ ಜೀವನ ಎಲ್ಲ ಹಾಳು ಮಾಡಿದ್ದು ನಾನೇ ಅಂತ ಇವಳು ಹೇಳ್ತಿದ್ದಾಳೆ ಅಂದಾಗ, ಮತ್ತಿನ್ನೇನು ಶ್ರೇಷ್ಠ, ನೀನೇ ತಾನೇ, ನೀನು ತಾಂಡವರು ಎಷ್ಟೇ ಬದಲಾಗಿದ್ದೀನಿ ಅಂತ ಹೇಳಿದ್ರು ಯಾರೂ ನಂಬಲ್ಲ. ಯಾಕಂದರೆ ನೀವಿಬ್ಬರು ನಮ್ಮ ಜೀವನನೇ ಹಾಳು ಮಾಡಿದ್ದೀರಾ. ನಮ್ಮ ಸಂಸಾರ ತುಂಬ ಚೆನ್ನಾಗಿತ್ತು, ನೀನು ಯಾವಾಗ ನಮ್ಮ ಜೀವನಕ್ಕೆ ಬಂದೇ ಏನೋ ನಮ್ಮ ಸಂಸಾರ ದಿಕ್ಕು ದೆಸೆ ಇಲ್ದಂಗೆ ಆಗೋಯ್ತು. ಅವಳು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾಳೆ. ನೋಡು ನಾನೀಗ ಮೊದಲಿನ ಥರ ಇಲ್ಲ ಅಲ್ಲ ಭಾಗ್ಯ, ಬದಲಾಗಿದ್ದೀನಿ. ಹೌದು, 2 ದಿನ ನೀನು ಒಳ್ಳೆಯವಳಾಗ್ಬಿಟ್ರೆ ಆಗ್ಬಿಡುತ್ತಾ, ಆದರೆ ಮೊದಲು ನಿನ್ನಿಂದನೇ ತಾನೇ ನಡೆದಿದ್ದು ಅಂತ ಭಾಗ್ಯನೂ ಹೇಳ್ತಾಳೆ. ಈ ಕಡೆ, ಬಾ ಬಂಗಾರಿ, ನಾವು ಮನೆಗೆ ಹೋಗೋಣ ಅಂತ ಹೇಳೋತ್ತಿಗೆ ತನ್ವಿ ಮಾತ್ರ, ಇಲ್ಲ, ನಾನಂತೂ ಯಾವ ಕಾರಣಕ್ಕೂ ನಿನ್ನ ಜೊತೆ ಬರಲ್ಲ ಅಂತ ತನ್ವಿ ಸಿಟ್ಟಲ್ಲೇ ನಿಂತಿರ್ತಾಳೆ. ಇವಳನ್ನ ಏನು ಕೇಳೋದು ಆದಿಯವ್ರನ್ನೇ, ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಭಾಗ್ಯ ತನ್ವಿನ ಎಳ್ಕೊಂಡು ಮನೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಗುಂಡಣ್ಣ ಸ್ಕೆಚ್ಚಲ್ಲಿ ಡ್ರಾಯಿಂಗ್ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಕನ್ನಿಕಾ ಬಂದು, ಎಲ್ಲೋ ಭಾಗ್ಯ ಅಂತ ಕೇಳ್ತಾರೆ. ಅಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಬ್ರೋ ಇನ್ನೂ ಬಂದಿಲ್ಲಲ್ಲ, ಬ್ರೋ ಎಲ್ಲಿ ಅಂತ ಕೇಳ್ತಾರೆ. ಇನ್ನೇನು, ಅಮ್ಮನೂ ಬಂದಿಲ್ಲ ಅಂದರೆ ಅಪ್ಪನೂ ಬಂದಿಲ್ಲ ಅಂತಲೇ ತಾನೇ ಅರ್ಥ ಆಂಟಿ ಅಂತ ಈ ಕಡೆ ಗುಂಡಣ್ಣ ಕನ್ನಿಕನಿಗೆ ಟೀಸ್ ಮಾಡ್ತಿರೋ ಅಷ್ಟೊತ್ತಿಗೆ ತನ್ವಿನ ಕರ್ಕೊಂಡು ಬಂದುಬಿಡ್ತಾರೆ ಭಾಗ್ಯ ಮತ್ತು ಆದಿ. ಅದು ನೋಡಿ ಗುಂಡಣ್ಣಂಗೆ ತುಂಬ ಖುಷಿಯಾಗುತ್ತೆ. ಅಕ್ಕ, ನೀನು ಬಂದ್ಯಾ, ನಿನ್ನ ನೋಡಿ ನಂಗೆ ತುಂಬ ಖುಷಿಯಾಯಿತು, ನೀನು ಬರೋದೇ ಇಲ್ಲ ಅಂತ ಅಂದ್ಕೊಂಡು. ಅಪ್ಪ ಅಮ್ಮ ತುಂಬ ಥ್ಯಾಂಕ್ಸ್, ಅಂತೂ ಇಂತೂ ಅಕ್ಕನ ಕರ್ಕೊಂಡು ಬಂದ್ರಲ್ಲ ಅಂತ ಗುಂಡಣ್ಣ ತುಂಬ ಖುಷಿಯಾಗಿರ್ತಾನೆ. ಈ ಕಡೆ ಕನ್ನಿಕಾ, ಇವಳಂತೂ ಈ ಮನೆಗೆ ಬರಲ್ಲ ಅಂತ ಅಂದ್ಕೊಂಡೆ, ನೋಡಿದರೆ ಇವಳು ಕೊನೆಗೆ ಬಂದೇ ಬಿಟ್ಲಲ್ಲ, ಈ ಭಾಗ್ಯ ಈ ಮನೇನ ಏನು ಅನ್ಕೊಂಡಿದ್ದಾಳೆ, ಧರ್ಮಛತ್ರ ಅಂತ ಅಂದ್ಕೊಂಡಿದ್ದಾಳ, ಎಲ್ಲರನ್ನೂ ಗುಡ್ಡೆ ಹಾಕ್ಕೊತಿದ್ದಾಳಲ್ಲ ಅಂತ ಕನ್ನಿಕಾ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ. ಈ ಕಡೆ ಆದಿಯವರು, ಭಾಗ್ಯವರೇ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ತನ್ವಿಗೆ ತಿನ್ನೋಕ್ಕೇನಾದ್ರು ಕೊಡಿ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ, ತನ್ವಿ ನಿಂಗೇನು ಬೇಕು ಹೇಳು, ನಿಂಗೇನು ಇಷ್ಟನೋ ಅದೇ ನಾನು ಮಾಡ್ತೀನಿ ಅಂದರೆ ತನ್ವಿ ಮಾತ್ರ ಏನೂ ಮಾತಾಡ್ತಿರಲ್ಲ. ನೋಡು ಬಂಗಾರಿ, ನಿನಗೆ ನನ್ನ ಮೇಲೆ ಸಿಟ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು, ಆದರೆ ನೀನು ವಾಸ್ತವನ ಅರ್ಥ ಮಾಡ್ಕೋಬೇಕು ಅಂಥೇಳಿ, ಸರಿ ನಿನಗೆ ಏನು ತಿಂಡಿ ಉಂಟೋ, ನಿಂಗೇನು ತಿಂಡಿ ಇಷ್ಟನೋ ನಾನು ಅದನ್ನೇ ಮಾಡ್ಕೊಂಬರ್ತೀನಿ ಅಂತ ಭಾಗ್ಯ ತನ್ವಿಗೆ ಅಡುಗೆ ಮಾಡೋಕ್ಕೆ ಅಂತ ಹೊರಡ್ತಾಳೆ. ಈ ಕಡೆ ಕನ್ನಿಕಾ ಬೇಕು ಅಂತಲೇ ತನ್ವಿನ ರೇಗಿಸ್ತಿರ್ತಾಳೆ. ಅಯ್ಯೋ, ನೀನು ಬಂದುಬಿಟ್ಯಾ, ನೀನು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ನೀನು ಕೊನೆಗೆ ಬಂದುಬಿಟ್ಟಲ್ಲ, ಇನ್ನೇನು ಮಾಡ್ತೀಯ, ನಿನ್ನ ಅಜ್ಜ ಅಜ್ಜಿ ನೋಡಿದರೆ ಆಸ್ಪತ್ರೆ ಸೇರಿದ್ದಾರೆ ಹುಷಾರಿಲ್ಲ ಅಂತ, ನೀನು ದಿಕ್ಕು ದೆಸೆ ಇಲ್ದಂಗೆ ಆಗೋಗಿದೆ. ನಾನು ನಿನಗೆ ಮೊದಲೇ ಹೇಳಲಿಲ್ವಾ, ನೀನು ಅನಾಥೆ ಆಗಿಬಿಡ್ತೀಯ, ಕೊನೆಯದಾಗಿ ನಿನ್ನ ಜೊತೆ ಯಾರೂ ಇರಲ್ಲ ಅಂತ ಮದುವೆ ಮನೇಲೆ ನಾನು ನಿನಗೆ ಹೇಳಿದ್ದೆ ತಾನೆ, ಆದರೆ ನಿನಗೆ ಅವತ್ತು ಅರ್ಥನೇ ಆಗಲಿಲ್ಲ. ಇನ್ನೇನು, ನಿನ್ನ ಅಜ್ಜ ಅಜ್ಜಿ ಅನಾಥಾಶ್ರಮನ ಎಲ್ಲಿಗೋ ಸೇರ್ಕೊಂಡು ಬಿಡ್ತಾರೆ,
ಆದರೆ ನಿನಗೆ ಹೇಳು ಯಾರೂ ಗತಿ ಇಲ್ಲದೆ ಕೊನೆಗೆ ಇದೇ ಮನೆಗೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಕನ್ನಿಕಾ ಹೇಳ್ತಾಳೆ. ಈ ಕಡೆ ತನ್ವಿ ಇದ್ದಾಳೆ, ಆಂಟಿ ಏನೇನೋ ಹೇಳಬೇಡಿ, ನಾನು ಬರಬೇಕು ಅಂತ ಬಂದಿಲ್ಲ, ಅಮ್ಮ ಫೋರ್ಸ್ ಮಾಡಿದ್ದಕ್ಕೆ ಬಂದಿದ್ದು, ನಾನೇನು ಇಲ್ಲೇ ಟೆಂಟ್ ಹಾಕ್ಕೊಂಡು ಕೂತಿರಲ್ಲ, ನಾನು ಹೋಗ್ತೀನಿ ಅಂತಾರೆ. ಅಯ್ಯೋ ನಿಂದಿದೆಲ್ಲ ನಾನು ನೋಡಿದ್ದೀನಿ ಕಣೆ, ಟೆಂಟ್ ಹಾಕ್ಕೊಂಡಲ್ಲ ಇಲ್ಲೇ ಕೊನೆ ತನಕ ಇರೋಕ್ಕಂತಾನೆ ನೀನು ಬಂದಿದ್ದೀಯ ಅಂತ ಈ ಕಡೆ ಕನ್ನಿಕಾ ಬೇಕು ಅಂತಾನೆ ಟ್ರಿಗರ್ ಮಾಡ್ತಿರ್ತಾಳೆ ತನ್ವಿಗೆ ಸಿಟ್ಟು ಬಂದು ಓಡ್ತಾಳೆ. ಈ ಕಡೆ ಗುಂಡಣ್ಣನು ಅಕ್ಕ ನಿಲ್ಲು ಅಂತ ಹೇಳ್ತಾಳೆ. ಈ ಕಡೆ ತನ್ವಿ ಟೆರೆಸ್ ಹತ್ರ ಹೋಗಿ ನಾನಿನ್ನು ಇಲ್ಲೇ ಇದ್ದರೆ ಈ ಅವಮಾನಗಳನ್ನೆಲ್ಲ ತಡ್ಕೊಂಡಿರಕ್ಕೆ ನನಗಂತೂ ಸಾಧ್ಯ ಇಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಸಾಧ್ಯವಾಗ್ತಿಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತುಂಟು, ನಾನಂತೂ ಬದುಕಬಾರ್ದು, ನಾನಂತೂ ಸಾಯ್ತೀನಿ ಅಂತ ಇನ್ನೇನು ತನ್ವಿ ಸಾಯಬೇಕು ಅಂತ ಟೆರೆಸ್ ಹತ್ರ ಹೋಗಿರ್ತಾಳೆ. ಇಲ್ಲಿ ಭಾಗ್ಯ ಆದಿಗೆ ನೀರು ಕೊಡ್ತಿರುವಾಗ ಗುಂಡಣ್ಣ ಬಂದು ಅಮ್ಮ ಅಂತ ಹೇಳ್ತಾನೆ. ಏನು ಗುಂಡಣ್ಣ ಏನಾಯಿತೋ? ಅಕ್ಕ ಟೆರೆಸ್ ಹತ್ರ ಹೋಗಿದ್ದಾಳೆ, ಕನ್ನಿಕಾ ಆಂಟಿ ಏನೇನೋ ಹೇಳಿದರು, ನೀನು ಭಿಕ್ಷೆ ಬೇಡೋಳು ತಿಪ್ಪೆ ಎತ್ತೋಳು ಅಂತ ಏನೇನೋ ಹೇಳಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿದ್ದಾಳೆ, ಅಕ್ಕ ಏನೋ ಮಾಡ್ಕೊಳ್ಳೋಕ್ಕೆ ಟೆರೆಸ್ ಮೇಲೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಈ ಕಡೆ ಇನ್ನೇನು ತನ್ವಿ ಟೆರೆಸ್ಸಿಂದ ಬೀಳಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿಗೆ ಆದಿ ಬಂದು ಕಾಪಾಡ್ತಾನೆ. ಅಂಕಲ್ ನನ್ನನ್ನು ತಡಿಬೇಡಿ, ನನಗಂತೂ ನೀವಿಷ್ಟ ಇಲ್ಲ, ನನ್ನನ್ನು ನೀವು ತಡಿಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾಳೆ. ಯಾಕೆ ತನ್ವಿ ಏನಾಯಿತು ನೋಡಿ, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾಳೆ. ನೋಡು ನೀನು ನನಗೆ ತುಂಬ ಇಷ್ಟ ಆಗಿದೆಯಾ, ಈ ವಯಸ್ಸಲ್ಲಿ ನೀನು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಬೇಕು ಅಂತ ಆಸೆ ಪಟ್ಟಿದೆಯಲ್ಲ, ನನಗೆ ತುಂಬ ಖುಷಿ ಆಗ್ತುಂಟು. ಸರಿ ಆಯಿತು, ನಿನಗೆ ಈ ಊರಲ್ಲಿ ಇಷ್ಟ ಇಲ್ಲ ಅಂದರೆ ನಾನು ನಿನ್ನನ್ನು UK ಅಥವಾ ಅಬ್ರಾಡಿಗೆ ಕಳಿಸ್ತೀನಿ, ಅಲ್ಲಿ ಹೋಗಿ ನೀನು ಡಿಗ್ರಿ ಮಾಡ್ತೀಯಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಬಂದು ಏನು ಹೇಳ್ತಿದ್ದೀರಾ, ಬೇಡ ಬಂಗಾರಿ, ನಿನಗೆ ನನ್ನ ಮೇಲೆ ಸಿಟ್ಟಿದೆ ಅಂತ ಚೆನ್ನಾಗಿ ಗೊತ್ತುಂಟು, ಅದಕ್ಕೋಸ್ಕರ ನೀನು ನನ್ನನ್ನು ಬಿಟ್ಟೇ ಹೋಗಬೇಕು ಅಂತ ಮಾತಾಡಬೇಡ, ನಿನ್ನನ್ನು ಬಿಟ್ಟು ನಂಗೆ ಇರೋಕ್ಕೆ ಆಗಲ್ಲ ಅಂದಾಗ ಇಲ್ಲ ಅಮ್ಮ ನಾನಂತೂ ಇಲ್ಲಿರಲ್ಲ ಪ್ಲೀಸ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆದಿ ಇದ್ದವನು ಬಿಡಿ ಅವಳಿಗೆ ಏನು ಇಷ್ಟ ಉಂಟೋ ಅದೇ ಮಾಡಲಿ ಅಂತ ಹೇಳಿ ಬಾ ತನ್ವಿ ಅಂತ ಆದಿ ಕರ್ಕೊಂಡು ಹೋಗ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.